ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಬ್ಯಾಂಕ್ ದರೋಡೆಯಾಗಿದೆ. ಕೆನರಾ ಬ್ಯಾಂಕ್ನಲ್ಲಿ 58 ಕೆಜಿ 975 ಗ್ರಾಂ ಚಿನ್ನಾಭರಣ. ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಬ್ಯಾಂಕ್ ದರೋಡೆ. ಇದು ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿಯಲ್ಲಿ ಆಗಿರುವಂತಹ ಕೃತ್ಯ. ಇದು 58 ಕೆಜಿ 975 ಗ್ರಾಂ ಚಿನ್ನ. ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಮೇ 25ನೇ ತಾರೀಕು ನಡೆದ ದರೋಡೆ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ. ಅನೇಕ ಜನ ಬ್ಯಾಂಕಲ್ಲಿ ಅಡವಿಟ್ಟಿರ್ತಾರೆ, ಬಂಗಾರ ಸಾಲ ಪಡ್ಕೊಂಡಿರ್ತಾರೆ. 5.20 ಲಕ್ಷ ನಗದು ಕದ್ದು ಪರಾರಿಯಾಗಿದ್ದಾರೆ ಕಳ್ಳರು. 6 ರಿಂದ 8 ಜನರಿದ್ದ ಕಳ್ಳರ ಗ್ಯಾಂಗ್ನಿಂದ ಬ್ಯಾಂಕ್ ಕಳ್ಳತನ ಕೆನರಾ ಬ್ಯಾಂಕಲ್ಲೇ ಆಗಿದೆ. ನೋಡಿ, ರಾಷ್ಟ್ರೀಕೃತ ಬ್ಯಾಂಕು ಕೆನರಾ ಬ್ಯಾಂಕು. ಇಂತಹ ರಾಷ್ಟ್ರೀಕೃತ ಬ್ಯಾಂಕಲ್ಲೇ ಇವತ್ತು 58 ಕೆಜಿ 975 ಗ್ರಾಂ ಚಿನ್ನ ಕದ್ದು ಪರಾರಿಯಾಗಿದ್ದಾರೆ. ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿಯಲ್ಲಿ ಆಗಿರುವಂತಹ ಕೃತ್ಯ ಇದು. ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ. ಬಸವನ ಬಾಗೇವಾಡಿ ಅಂದಾಗ ನಮ್ಮ ತಕ್ಷಣ ಬಸವಣ್ಣನವ್ರು ನೆನಪಾಗ್ತಾರೆ. ಮೇ 25ನೇ ತಾರೀಕು ನಡೆದಂತಹ ದರೋಡೆ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ. 6 ರಿಂದ 8 ಜನ 5.20 ಲಕ್ಷ ನಗದು ಕದ್ದು ಪರಾರಿಯಾಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಬ್ಯಾಂಕಿಗೆ ಯಾವುದೇ ರೀತಿಯಾದಂಥ ಸೇಫ್ಟಿ ಇಲ್ವಾ? ಸೈರನ್ ಇರಲಿಲ್ವಾ? ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ವಾ? CC ಕ್ಯಾಮ್ರಾ ಇರಲಿಲ್ವಾ? ಏನು ಮಾಡ್ತಾ ಇದ್ರು ಹಾಗಾದ್ರೆ ಕದಿಯುವಾಗ? ಇಂತಹ ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ 58 ಕೆಜಿ 975 ಗ್ರಾಂ ಚಿನ್ನಾಭರಣ ಕದ್ಕೊಂಡು ಹೋಗೋವರೆಗೂ ಸೆಕ್ಯೂರಿಟಿ ಗಾರ್ಡ್ ಏನು ಮಾಡ್ತಾ ಇದ್ರು? ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿಯಲ್ಲಿ ಆಗಿರುವಂಥ ಘಟನೆ. ಯಾಕಂದರೆ ಅನೇಕ ಬ್ಯಾಂಕ್ ಕಸ್ಟಮರ್ ಅದರಲ್ಲಿ ಅದರಲ್ಲಿ ಚಿನ್ನ ಇಟ್ಟಿರ್ತಾರೆ. ಚಿನ್ನ ಇಟ್ಟು ಸಾಲ ಪಡ್ಕೊಂಡಿರ್ತಾರೆ. ಅದು ಯಾರ್ದು ದುಡ್ಡು ಅಂದರೆ, ಅದು ಯಾರ್ದು ಬಂಗಾರ ಅಂದರೆ ಸಾರ್ವಜನಿಕರದು, ಬ್ಯಾಂಕ್ ಗ್ರಾಹಕರದು. ಪಕ್ಕಾ ಪ್ಲಾನ್ ಮಾಡಿ ಬ್ಯಾಂಕ್ ದರೋಡೆ ಮಾಡಿದ್ದಾರೆ ಕಳ್ಳರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಬ್ಯಾಂಕ್ ಲಾಕರ್ನ ನಕಲಿ ಕೀ ಬಳಸಿ ಕೃತ್ಯ ಎಸಗಿರೋದು ಈಗ ಪತ್ತೆಯಾಗಿದೆ. ಪ್ರವೇಶ ದ್ವಾರದ ಬೀಗವನ್ನು ಒಡೆದು ಬ್ಯಾಂಕ್ ಒಳಗೆ ನುಗ್ಗಿ ಕಳ್ಳತನವಾಗಿದೆ. ನಂತರ ಸೈರನ್ ಆಫ್ ಮಾಡಿ ನಕಲಿ ಕೀ ಬಳಸಿ ಲಾಕರ್ ಓಪನ್ ಆಗಿದೆ. ಸೈರನ್ ಎಲ್ಲ ಆಫ್ ಮಾಡ್ಲಿಕ್ಕೆ ಅವರಿಗೆ ಆಪ್ಷನ್ ಎಲ್ಲಿ ಸಿಗ್ತದೆ? ಹಾಗಾದ್ರೆ ಚಿನ್ನಾಭರಣ ಇಟ್ಟಿದ್ದ ಒಂದು ಲಾಕರ್ ಮಾತ್ರ ಓಪನ್ ಮಾಡಿ ಕೃತ್ಯ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬ್ಯಾಂಕ್ ಕಚೇರಿಯ ಕಿಟಕಿಯ ಸರಳನ್ನು ಮುರಿದು ವಾಮಾಚಾರ. ಕಪ್ಪು ಬಣ್ಣದ ಬೊಂಬೆಗೆ ಪೂಜೆ ಮಾಡಿದ್ದಾರೆ ಕಳ್ಳರ ಗ್ಯಾಂಗ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಗಮನ ಬೇರೆ ಕಡೆ ಸೆಳೀಲಿಕ್ಕೆ ಬೊಂಬೆಗೆ ಪೂಜೆ ಮಾಡಿದ್ದಾರೆ ಕಳ್ಳರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ವಾಮಾಚಾರ ಮಾಡಿದ್ದಾರೆ ಅಂತ ಬಿಂಬಿಸಿ ತನಿಖೆ ದಾರಿ ತಪ್ಪಿಸಲಿಕ್ಕೂ ಒಂದು ಕಡೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಕಳ್ಳರ ಪತ್ತೆಗೆ ಈಗ 8 ವಿಶೇಷ ತನಿಖಾ ತಂಡಗಳನ್ನು ರಚಿಸಲಾಗಿದೆ ಪೊಲೀಸ್ನವರು. ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 8 ತಂಡದ ಪೊಲೀಸ್ ಈಗ ಕಳ್ಳರನ್ನು ಹಿಡಿಲಿಕ್ಕೆ ಸಜ್ಜಾಗಿದ್ದಾರೆ. ಜೊತೆಗೆ ಅವರ ಹೆಡೆಬರಿ ಕಟ್ಟಲೇಬೇಕಾಗಿದೆ. ಬ್ಯಾಂಕ್ ಲಾಕರ್ನ ನಕಲಿ ಕೀಯನ್ನು ಬಳಸಿ ಮತ್ತು ಆ ಬ್ಯಾಂಕಿನ ಕಿಟಕಿಯ ಸರಳನ್ನು ಮುರಿದು ಈ ರೀತಿಯಾದಂತಹ ದುಷ್ಕೃತ್ಯವನ್ನು ಮಾಡಿದ್ದಾರೆ. 58 ಕೆಜಿ 975 ಗ್ರಾಂ ಚಿನ್ನಾಭರಣವನ್ನು ಕದ್ಕೊಂಡು ಹೋಗೋವರೆಗೂ ಇವರಿಗೆ ಸೈರನ್ ಆಫ್ ಆಗಿಲ್ಲ.